ನಡೆದ ಘಟನೆ. 6 ವರ್ಷದ ಬಾಲಕಿಯ ಮೇಲೆ ಕಸ ಚೆಲ್ಲುವ ವಾಹನ ಟಿಪ್ಪರ್, ಸ್ಥಳದಲ್ಲಿ ಮೃತಪಟ್ಟಿರುವ ಬಾಲಕಿ. ಕಸ ಚೆಲ್ಲುವ ವಾಹನ ಟಿಪ್ಪರ್ 6 ವರ್ಷದ ಬಾಲಕಿಯ ಮೇಲೆ ಹರಿದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹೌದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಬಾಲಕಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಬಾಲಕಿಯ ಹಮೀದಾ ಬಾನು ಕಬಾಡಿ ಎಂಬುದಾಗಿ ಗುರುತಿಸಲಾಗಿದೆ. ಕ್ರಾಂತಿ ಸಮಾಚಾರ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. कैसा गाड़ी गली में गाड़ी कचरे गाड़ी खाली उरो लेके जाता हूँ, कचरा लेके उसका सत्यानाश करो, उसका ऐसी सजा देना, उन्हें बाहर भी नहीं आना, जेल में उसके जानी जाना बाहर, वैसा छोड़ो पब्लिक में. ಯಾವಾಗ ಬರ್ತಾನ ಅವಾಗ ಉರೋಲಿಂದ ಬರ್ತಾನ್ರಿ ಅವನ, ಜೋರ ಬರ್ತಾನ, ಸಾವಕಾಶ ಬರಂಗಿಲ್ರಿ ಅವನ. ನಾ ಹೇಳತ್ತೀನಿ ಪಾಪು ಐತಿ ಒಂದು ಹಾಕ್ಯಾನ್ರಿ ಮುಂದಿನ ಚಾಕ ಹಿಂದಿನ ಚಾಕಿಗೆ ಹಾಕಿ ಗರ್ದನ್ ಮೇಲೆ ಐತಿರಿ ಚಾಕ್ ಸಂಡಾಸ್ ಮಾಡಾಡ್ರಕಿ. ನಾ ಹೇಳತ್ತೀನಿ ಕೂಸ ಸತ್ತೈತಿ ಏನಾಗಿಲ್ಲಮ್ಮ ಏನಾಗಿಲ್ಲ, ಯಾರು ಗಿಡ ಕೊಟ್ಟಿಲ್ರಿ ಅವನು. ಹಂಗ ಒಯ್ದಾನ ಮುನ್ಸಿಪಾಲ್ಟಿಗೆ, ಅಲ್ಲೇ ಬಾಯಿ ಹಾಕಿ ಇದು ಮಾಡಾಕ್ತಾನ್ರಿ ಅವನು. ಮತ್ ನಮ್ಗೆ ಯಾರು ಹಿಡ್ದಾಗ ಕೊಟ್ಟಿಲ್ರಿ. ಕಣ್ಣು ನೋಡಿ ಕಣ್ಣು ಮುಚ್ಚಿಬಿಟ್ಟಾಳ್ರಕ್ಕಿ. ಅಲ್ಲೇನ ಅವನ ಬಂದು ಹೊಡೆದಿನ್ರಿ, ಆಕಿ ಬರಾಕಿದ್ರಿ ಸೈಡ್ನಿಂದ ಬಂದ ಜೋರ್ನಿಂದ ಬಂದು ಕರೆಕ್ಟ್ ಇದು ಮಾಡ್ಬಿಡ್ತಾನ್ರಿ ಅವನು. ಯಾವಾಗ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಮಾಡಿ ಹೋಗ್ರಿ ನೀವು, ಯಾರು ಬರ್ತಾನ ನೋಡೋಣ ಅಂತನ್ರಿ. ನಾವು ಯಾವಾಗ ನೋಡಿದ್ರೆ ಹೆಣ್ಮಕ್ಳು ಜಗಳ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ವಾಹನ ಚಾಲಕನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವತ್ತಿನ ದಿವಸ ಬೆಳಗಿನ ದಿವಸ ಕಸ ಸಂಗ್ರಹಣಾ ಗಾಡಿಯವರು ಗಾಡಿ ತೊಗೊಂಡು ಬಂದಾರ, ಜೋರಾಗಿ ಹೊಡ್ಕೊಂಡು ಪಕ್ಕದಲ್ಲೇ ಇರುವಂಥ ಹುಡುಗಿಗೆ ಸ್ವಲ್ಪ ಟಚ್ ಮಾಡ್ಯಾರ. ಆಕಿ ಜೋಲಿ ಹೋಗಿ ಪಾಪ ಗಾಲಿ ಬಾಯಿಗೆ ಬಿದ್ದರಿಂದ ಆ ಹುಡುಗಿ ಬಿದ್ದೈತೆ ಅನ್ನೋ ಪ್ರಜ್ಞೆನೂ ಕೂಡ ಅವಂಗಿಲ್ಲ. ಗಾಡಿನ ಸ್ಪೀಡಾಗಿ ಹೊಡ್ಕೊಂಡು ಹೋಗ್ಯಾರ. ಭಾಳಷ್ಟು ಸಾರಿ ಇಲ್ಲಿ ನಾಗರಿಕರು ಕೂಡ ನಾನು ಕಂಪ್ಲೇಂಟ್ ಮಾಡಿದ್ರು. ಹೊಸದಾಗಿ ಈಗ 1 ತಿಂಗಳು ಆತ ಬಂದ ಹೊಸ ಡ್ರೈವರ್. ಈ ಹೊಸ ಡ್ರೈವರ್ ಚಲೋ ಇಲ್ರಿ, ಈ ಮೊದಲಿನವ್ರು ಚಲೋ ಇದ್ದರು, ಭಾಳಷ್ಟು ಶಾಂತ ರೀತಿಯಿಂದ ಅಗರ್ಕ ಬಂದ ಹಾರ್ನ ಹೊಡೆದ ಕಸ ಕೊಡ್ರಮ್ಮ ಅಂತ ಕೇಳಿ ಕಸ ತೊಗೊಂಡು ಹೋಗಿದ್ರೆ ಇವ್ರು ಸ್ಪೀಡ್ ಹೊಡ್ಕೊಂಡು ಹೋಗ್ತಾರಂತ. ಅದಷ್ಟು ಬಾರಿ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಹೇಳಿದ್ವಿ ಈ ರೀತಿ ಚೇಂಜ್ ಮಾಡಿರಿ, ಇಲ್ಲಿ ಸರ ಹೊಸ ಏಜೆನ್ಸಿ ಮಾಡೇವಿ, ಇವತ್ತಿನ ನಾವು ಚೇಂಜ್ ಮಾಡ್ತೀವಿ, ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊತ ಬಂದರು. ಇವತ್ತಿನ ದಿವಸ ಈ ದುರ್ಘಟನೆ ಆಗೈತಿ. ಭಾಳಷ್ಟು ಕಡು ಬಡವರು ದುಡ್ಕೊಂಡು ತಿನ್ನೋರು ಮಕ್ಕಳನ್ನು ತಾಯಿ ಮನೆಯಲ್ಲಿದ್ದಾರ, ಇನ್ನೊಂದು ತಂಬರ್ತೇನೆ ಅಂತ ಹೋಗ್ಯಾರ ಹುಡುಗಿ, ಐಸ್ ಕ್ರೀಮ್ ತಂಬರ್ತೇನೆ ಅಂತ ಹೊರಗಡೆ ನಿಂತದ್ದು ಹುಡುಗಿಗೆ ಬಡಿಸಿ ಇವರು ಈ ರೀತಿ ಮಾಡಿದ್ದಾರೆ. ಇದು ಭಾಳಷ್ಟು ನಿರ್ಲಕ್ಷ್ಯದಿಂದ ಇದು ಮಾಡ್ಯಾರ. ಮಹಾನಗರ ಪಾಲಿಕೆ ಈ ಮಗುವಿನ ಪರಿಹಾರ ಏನಾದರೂ ಮನೆತನಕ್ಕೆ ಕೊಡಬೇಕು. ಈ ರೀತಿ ಮುಂದೆ ಘಟನೆ ಆಗಲಾರ್ದಂಗೆ ನೋಡ್ಕೋಬೇಕು. ಅವನಿಗೆ ತಕ್ಷಣವಾದ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕ್ರಾಂತಿ ಸಮಾಚಾರ ಧಾರವಾಡ.